ವೀಕ್ಷಕರೇ, ಇದು ಖಂಡಿತವಾಗ್ಲೂ ಮಳೆಗಾಲ ಅಲ್ಲ. ಆದ್ರೆ ಕಾರ್ಮೋಡ ಸರಿದು ಮಳೆಯಾಗೋ ಟೈಮಲ್ಲಿ ನಾವು ನಿಂತಿದ್ದೀವಿ. ಫೆಬ್ರವರಿ 20ನೇ ತಾರೀಕು ರಾಜ್ಯಾದ್ಯಂತ ಮಾರ್ನಮಿ ಚಿತ್ರ ರಿಲೀಸ್ ಆಗ್ತಾ ಇದೆ. ಪಾತ್ರದಿಂದ ಪಾತ್ರಕ್ಕೆ, ಸಿನಿಮಾದಿಂದ ಸಿನಿಮಾಗೆ ವಿಭಿನ್ನತೆ ಕಾಪಾಡಿಕೊಳ್ಳುವಂತ ನಟಿ ಚೈತ್ರಾ ಆಚಾರ್ ಅವರು ಇದರ ಮುಖ್ಯ ಭಾಗವಾಗಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಚೈತ್ರಾ ಅವರೇ, ನಿಮ್ಮ ಸೆಲೆಕ್ಷನ್ ಲಿಸ್ಟ್ ನೋಡ್ತಾ ಇದ್ದೀವಿ ನಾವು ಕೂಡ. ಕೆಲವೊಂದು ಪಾಯಿಂಟ್ ಬರುತ್ತೆ ಕಲಾವಿದರಿಗೆ. ತುಂಬಾ ಸಿನಿಮಾಗಳನ್ನ ಸೈನ್ ಮಾಡ್ಬಿಡ್ಬೋದು, ಅಂದ್ರೆ ಬ್ಯುಸಿ ಆಗ್ಬಿಡೋಣ ಅಂತ, ತಿಂಗಳಿಗೆ ಎರಡೆರಡು ಕಾಲ್ ಶೀಟ್ ತಗೊಂಡು. ಆದ್ರೆ ನಿಮ್ಮ ಆಯ್ಕೆಯ ಒಂದು ದೃಷ್ಟಿಕೋನ ನೋಡ್ತಾ ಇದ್ರೆ, ಇಲ್ಲ ನಾನು ಮಾಡಿದ್ರೆ ಬೇರೆನೆ ಮಾಡಬೇಕು ಅನ್ನೋಂಥದ್ದು ಕಾಣಿಸ್ತಾ ಇದೆ. ಹೇಗ್ ಸಾಧ್ಯ ಇದೆಲ್ಲ? ಅಂದ್ರೆ ನನಗೆ ಮೊದಲನೇ ಸಿನಿಮಾದಿಂದಲೂ ಕ್ವಾಲಿಟಿ ವರ್ಕ್ ಈಸ್ ಓವರ್ ಕ್ವಾಂಟಿಟಿ ಅನ್ನೋದನ್ನ ಐ ಥಿಂಕ್ ನಾನು ಯಾವಾಗಲೂ ಅದು ಬಿಲೀವ್ ಮಾಡಿದ್ದೆ. ಆ್ಯಂಡ್ ಆಸ್ ಅ ಪರ್ಸನ್ ಆಲ್ಸೋ ನಾನು ವೈಯಕ್ತಿಕವಾಗಿ ಏನು ಬಿಲೀವ್ ಮಾಡ್ತೀನಿ, ಇಲ್ಲ ಬೇರೆಯವ್ರು ನೋಡಿದಾಗ ಹೇಗೆ ಯಾವ ಕೆಲಸಗಳನ್ನ ಇಷ್ಟಪಡ್ತೀನಿ, ನಾ ಯಾವ ರೀತಿ ಕೆಲಸಗಳನ್ನ ಮಾಡಬೇಕು ಅಂದ್ಕೊಳ್ತೀನಿ ಅನ್ನೋದೆಲ್ಲವೂ ಐ ಥಿಂಕ್ ಅದ್ರ ಅಲೈನ್ಮೆಂಟಲ್ಲೇ ನಾನು ನನ್ನ ಕೆಲಸಗಳನ್ನ ಚೂಸ್ ಮಾಡೋದು. ಸೊ ನಾನು ಯಾರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಳ್ತೀನಿ, ಇಲ್ಲ ಯಾರನ್ನ ಅಡ್ಮೈರ್ ಮಾಡ್ತೀನಿ, ಅವರೆಲ್ಲರ ಕೆಲಸಗಳು ನನಗೆ ಹೆಂಗೆ ಇಷ್ಟ ಆಗುತ್ತೆ, ಅವ್ರುಗಳೆಲ್ಲ ತುಳಿದಿರೋ ಹಾದಿಯಲ್ಲಿ ಏನೋ ಒಂದು ಥರದ ಜರ್ನಿ ಇರುತ್ತಲ್ವಾ. ಸೊ ಆ ಜರ್ನಿ ಓಕೆ, ನಾನು ನನ್ನ ಥರದಲ್ಲಿ ಅದನ್ನ ಸ್ವಲ್ಪ ಟ್ವೀಕ್ ಮಾಡ್ಕೊಂಡು ಈ ಥರ ಓಕೆ ಹಿಂಗೆ ಕತೆಗಳನ್ನ ಸೆಲೆಕ್ಟ್ ಮಾಡ್ಕೊತ ಹೋದ್ರೆ ಲಾಂಜಿವಿಟಿ ಜಾಸ್ತಿ ಇರುತ್ತೆ. ಸೊ ಹೆಚ್ಚಿನ ದಿನಗಳ ಕಾಲ ಕೆಲಸ ಮಾಡ್ಬೋದು ಆ್ಯಂಡ್ ವಿಭಿನ್ನ ಪಾತ್ರಗಳನ್ನ ಮಾಡ್ತಾನೆ ಹೋಗ್ಬೋದು, ಒಂದಕ್ಕೆ ಫಿಕ್ಸ್ ಆಗದೆ ಇರ್ಬೋದು. ಸೊ ಆಗ ಕಂಟಿನ್ಯೂಸ್ ಆಗಿ ಕೆಲಸನೂ ಸಿಗ್ತಾ ಇರುತ್ತೆ ಆ್ಯಂಡ್ ನನಗೂ ವಿಭಿನ್ನತೆ ಸಿಗತ್ತೆ ಅನ್ನೋದು. ಸೊ ಆ ಒಂದು ನಿಟ್ಟಿನಲ್ಲಿ ಸೆಲೆಕ್ಟ್ ಮಾಡ್ಕೊತ ಹೋಗ್ತಾ ಇರೋದು. ಆ್ಯಂಡ್ ಅದೇ ರೀತಿ ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಇರೋದು ನನಗೆ ಒಂದು ಖುಷಿ, ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಅದಾಗ್ತಾ ಇದೆ ಅನ್ನೋದು. ಈಗಿನ ಡಿಜಿಟಲ್ ಕಾಲದಲ್ಲಿ ನಾವು ಹೇಳ್ತಾ ಇರ್ತೀವಿ, ವೈರಲ್ ಆಗೋದು, ಟ್ರೆಂಡಿಂಗ್ ಅಲ್ಲಿ ಇರೋದು, ತುಂಬಾ ವ್ಯೂಸ್ ಗಳಿಸ್ಕೊಳ್ಳೋದು ಅಂತ. ಸೂಜು ಮಲ್ಲಿಗೆ ಸಾಂಗ್ ಬಂದ ಮೇಲೆ ಒಂದು ಟರ್ನ್ ಪಡೆದುಕೊಂಡ್ರಿ ನೀವು. ಬೇರೆಯವರು ಕೂಡ ಗುರ್ಸೋ ತರ ಆಯ್ತು ನಿಮ್ಮ ಸಿಂಗಿಂಗ್ ಟ್ಯಾಲೆಂಟ್ ಇಂದ. ಇದೆಲ್ಲಾನು ಪ್ಲಸ್ ಆಗುತ್ತೆ ಅನ್ಸುತ್ತಾ ಒಬ್ಬ ನಟಿ ಕೆರಿಯರ್ಗೆ? ಖಂಡಿತವಾಗ್ಲು. ಅಂದ್ರೆ ಒಬ್ಬ ಆರ್ಟಿಸ್ಟ್ ಆಗಿ ಗುರ್ತಿಸ್ಕೊಳ್ಳುವಾಗ ಯಾವ ಪಬ್ಲಿಸಿಟಿ, ಇವಾಗ ಕೆಲವ್ರು ಹೇಳ್ತಾರೆ ಎನಿ ಪಬ್ಲಿಸಿಟಿ ಇಸ್ ಗುಡ್ ಪಬ್ಲಿಸಿಟಿ ಅಂತ. ನಾನು ಅದು ಆಕ್ಚುಲಿ ಬಿಲೀವ್ ಮಾಡ್ತೀನಿ. ಬಟ್ ನಿಮ್ಗೆ ಯಾವ ಥರ ಪಬ್ಲಿಸಿಟಿ ತಗೊಳ್ಬೇಕು ಅನ್ನೋದು ನಿಮ್ಮ ವೈಯಕ್ತಿಕ ಒಂದು ಅಭಿಪ್ರಾಯ ಅದು. ಸೊ ನನಗೆ ನನ್ನ ಕೆಲಸಗಳನ್ನ ಮಾತಾಡ್ತಾ ಹೋದ್ರೆ ನನಗೆ ಖುಷಿ. ನನಗೆ ನನ್ನ ಪರ್ಸನಲ್ ಲೈಫು, ಇಲ್ಲ ನಾನು ಏನು ದಿನನಿತ್ಯದಲ್ಲಿ ಮಾಡ್ತೀನೋ ಅದೆಲ್ಲದ್ರ ಬಗ್ಗೆ ಜನ ತಿಳ್ಕೊಳ್ಳೋದ್ಕಿಂತ ನಾನೇನು ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಅವ್ರು ತಿಳ್ಕೊಳ್ತಾ ಹೋದ್ರೆ ನನಗೆ ಖುಷಿ ಆಗುತ್ತೆ. ಯಾಕಂದ್ರೆ ಓಕೆ, ನಾನು ಹಾಕಿರೋ ಎಫರ್ಟ್ ಜನಕ್ಕೆ ತಲುಪ್ತಾ ಇದೆ ಆ್ಯಂಡ್ ನಾನು ಮಾಡಿರೋ ಕೆಲಸ ಜನ ನೋಡಿದ್ದಾರೆ ಅನ್ನೋದು. ಸೊ ಹಂಗಾಗಿದ್ದಂಥ ಒಂದು ಇದು ಇವೆಂಟ್ ಅಂದರೆ ಸೋಜುಗಾದ ಸೂಜಿ ಮಲ್ಲಿಗೆ ಹಿಟ್ ಆಗಿತ್ತು. ಆ್ಯಂಡ್ ಅದಕ್ಕೆ ನಾನು ಮಿಥುನ್ ಮುಕುಂದನ್ ಅವ್ರಿಗೆ, ಮ್ಯೂಸಿಕ್ ಡೈರೆಕ್ಟರ್, ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವ್ರು ಯಾರ ಕೈಲಿ ಬೇಕಾದರೂ ಅದನ್ನು ಹಾಡಿಸ್ಬೋದಿತ್ತು. ಆ್ಯಂಡ್ ಆ ಸಿನಿಮಾ ಬಿಕಾಸ್ ಆ ಲೆವೆಲ್ಗೆ ಅದು ಮೂಡ್ ಬಂದಿತ್ತು ಕೂಡ. ಸೊ ನನ್ನ ವಾಯ್ಸ್ನ ಐ ಥಿಂಕ್ ನನ್ನ ಫಸ್ಟ್ ಸಾಂಗ್ ಅದು, ನಾನು ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡಿದ್ದು. ಸೊ ಅಲ್ಲಿಂದ ಶುರುವಾಗಿದ್ದಂಥ ಜರ್ನಿ. ಸೊ ನನ್ನ ವಾಯ್ಸ್ನ ಸೆಲೆಕ್ಟ್ ಮಾಡಿ ಆ ಸಾಂಗ್ ಆ ಸಿನಿಮಾಯಿಂದ ಹಿಟ್ ಆಗಿದ್ದಕ್ಕೆ ನನಗೊಂದು ಅದರಿಂದ ಒಂದು ಓಕೆ ಇವ್ರು ಹಾಡ್ತಾರೆ ಕೂಡ ಅನ್ನೋ ಒಂದು ಏನೋ ಒಂದು ಹೆಸರು ಬಂದಿತ್ತು. ಸೊ ಐ ಥಿಂಕ್ ಅದನ್ನು ಹೆಲ್ಪ್ ಆಗುತ್ತೆ ಆಸ್ ಎನ್ ಆಕ್ಟರ್. ಇವರು ಕಲಾವಿದೆ ಅಂತ ಕರೆದಾಗ ಏನು ಕಲಾವಿದೆ, ಹಾಡ್ತಾರೆ ಅವರು, ಇಲ್ಲ ಅವ್ರು ಆಕ್ಟಿಂಗು ಮಾಡ್ತಾರೆ ಅಂತ ಇನ್ನೊಬ್ರು ಯಾರೋ ಒಬ್ರು ಹೇಳಿದಾಗ ನೈಸ್, ಓಕೆ ಇವ್ರು ಹಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಮೇ ಬಿ ಇನ್ನೂ ಏನೋ ಬೇರೆದು ಮಾಡ್ಬೋದೇನೋ ಅಂತ. ಸೊ ಆ ಎಲ್ಲ ಪಬ್ಲಿಸಿಟಿನೂ ನನಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ರೀಚ್ ಹೆಲ್ಪ್ ಆಗುತ್ತೆ ಜನಕ್ಕೆ. ಇಲ್ಲ ಕೆಲವ್ರು ನನ್ನ ಹಾಡು ಕೇಳಿರ್ಬೋದು, ಇಲ್ಲ ಕೆಲವ್ರು ನನ್ನ ಸಿನಿಮಾ ನೋಡಿರ್ಬೋದು, ಏನು ನೋಡಿದ್ರು ನನ್ನ ಪರ್ಫಾರ್ಮೆನ್ಸ್ ಯಾವುದೋ ಒಂದು ನೋಡಿದ್ದಾರೆ ಅನ್ನೋದು ಒಂದು ಖುಷಿ. ಗಳಿಸ್ಕೊಳ್ಳೋದು ತುಂಬಾ ಕಷ್ಟ, ಉಳಿಸ್ಕೊಳ್ಳೋದು ಹೋರಾಟ ಅನ್ಬೋದು. ಟೋಬಿ, ಸಪ್ತಸಾಗರ ಎಲ್ಲ ಆದ್ಮೇಲೆ ಅದೇ ತರಹದ ಪಾತ್ರಗಳ ಸರ್ಚಲ್ಲೇ ಇರ್ತೀರಾ. ಮಾರ್ನಮಿ ಎಷ್ಟು ವಿಶೇಷ ನಿಮಗೆ? ತುಂಬಾನೇ ಸ್ಪೆಷಲ್. ಯಾಕೆಂದ್ರೆ ನೀವು ಹೇಳ್ದಂಗೆ ಪ್ರತಿಯೊಂದು ಸಿನಿಮಾದಲ್ಲಿ ಏನು ವಿಭಿನ್ನತೆ ಇದೆ ಆ್ಯಂಡ್ ನನಗೆ ಸಿಗುವಂಥ ಪಾತ್ರಗಳು ಎಷ್ಟು ಕಥೆಗೆ ಮುಖ್ಯವಾಗಿದೆ ಅನ್ನೋದನ್ನ ನೋಡ್ಬಿಟ್ಟು ತೊಗೊಂಡಿರುವಂಥದ್ದು. ಸೊ ಹಾಗಾಗಿ ಮಾರ್ನಮಿ ಯಾಕೆ ತೊಗೊಂಡೆ ಅಂದರೆ ಅದೇ ಮೇನ್ ರೀಸನ್ಗೆ. ಬಿಕಾಸ್ ಈ ಸಿನಿಮಾ ಅಟ್ಲೀಸ್ಟ್ ನಾನು ಇಲ್ಲ ಅಂತ ಹೇಳಿ, ಬಿಕಾಸ್ ಡೇಟ್ಸ್ ಕಾರಣದಿಂದ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೆ, ಅದರಿಂದ ನಾನು ಆಗೋದಿಲ್ಲ ಅಂತ ಹೇಳಿ ಮತ್ತೆ ಹುಡ್ಕೊಂಡು ಬಂದಂಥ ಸಿನಿಮಾ ಇದು. ಮತ್ತೆ ನಾನು ಕತೆ ಕೇಳಿ ಎರಡೆರಡು ಸರ್ತಿ, ಮೂರು ಸರ್ತಿ ಕತೆ ಕೇಳಿದ್ಮೇಲೂ ಅದೇ ಒಂದು ಎಫೆಕ್ಟ್ ನನಗೆ ಆಸ್ ಎನ್ ಆಡಿಯನ್ಸ್ ಫಸ್ಟ್ ಕೇಳಿದಾಗ ಸಿಕ್ಕಿದ್ದು. ನನಗೆ ತುಂಬ ಡ್ರಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾ. ಲವ್ ಸ್ಟೋರಿ ಇದೆ, ಅದರಲ್ಲಿ ಡ್ರಾಮಾ ಇದೆ, ಆಮೇಲೆ ಫನ್ ಇದೆ, ಆಕ್ಷನ್ ಇದೆ. ಸೊ ಇದೆಲ್ಲವೂ ಈ ಕಮರ್ಷಿಯಲ್ ಎಕ್ಸ್ಪೀರಿಯನ್ಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋಕೆ ಬಂದಾದ್ರೆ ಜನಕ್ಕೆ ಅದು ವಿಜುವಲ್ ಟ್ರೀಟ್ ಆಗಿ ಅದು ಮೂಡ್ ಬಂದಿದೆ. ಆ್ಯಂಡ್ ಸ್ಕ್ರಿಪ್ಟ್ ವೈಸು ನನಗೆ ಹಾಗೆ ಅನಿಸ್ತು. ಸೊ ಐ ಥಿಂಕ್ ಪಾತ್ರವಾಗಿ ತುಂಬ ಕಾಂಪ್ಲಿಕೇಟೆಡ್ ಆಗಿತ್ತು ನನಗೆ ಪ್ಲೇ ಮಾಡೋಕ್ಕೆ. ಇದುವರೆಗೂ ನೀವು ನೋಡದೇ ಇರೋ ಪಾತ್ರ. ಆ್ಯಂಡ್ ಒಬ್ಬ ವ್ಯಕ್ತಿಯಾಗಿ ನಾನು ಆ್ಯಕ್ಚುಲಿ ಇವಾಗ ಮನೇಲಿ ಕೂತಿದ್ರೆ ನಾನು ಈಸಿಯಾಗಿ ಜಡ್ಜ್ ಮಾಡಿಬಿಡ್ತಾ ಇದ್ದೆ, ಇವಳು ಯಾಕೆ ಹಿಂಗೆ ಮಾಡ್ತಿದ್ದಾಳೆ, ಇವಳು ಹಿಂಗೆ ಮಾಡ್ಬೋದಿತ್ತು ಅಂತ ಎಲ್ಲ. ಸೊ ಈಗ ಆ ಪಾತ್ರನೇ ಆಗ್ಬಿಟ್ಟು ಮಾಡೋದಿದೆಯಲ್ಲ, ಅದು ಸ್ವಲ್ಪ ಜಾಸ್ತಿ ದ್ವಂದ್ವದಲ್ಲಿ ಕೆಲಸ ಮಾಡ್ಬೇಕು ಆ್ಯಸ್ ಅನ್ ಆ್ಯಕ್ಟರ್. ಜಡ್ಜ್ ಮಾಡಿದೆ
ಆ ಪಾತ್ರವಾಗಿ ಜೀವಿಸೋದು. ಸೊ ಅದು ಒಂದು ಚಾಲೆಂಜಿಂಗ್ ಆಗಿತ್ತು ಅನ್ನೋದಕ್ಕೋಸ್ಕರ ತಗೊಂಡಂತ ಪಾತ್ರ. ಸೊ ಅದು ಐ ಥಿಂಕ್ ನನ್ನ ಕೆಲಸ ನಾನು ಮಾಡಿದ್ದೀನಿ. ಈಗ ಹೇಗೆ ಮೂಡ್ ಬಂದಿದೆ ಅನ್ನೋದು ನೀವುಗಳು ನೋಡ್ಬಿಟ್ಟು ಹೇಳ್ಬೇಕು. ಯಾ ಕನಸುಗಳು ನಿಂತು ಹೋದ್ರೆ ಸಾಧನೆ ಮಾಡೋದಕ್ಕೆ ಆಗೋದಿಲ್ವಂತೆ. ಇವಾಗ ಯಾವ ತರ ಕನಸುಗಳು ಬೀಳ್ತಾ ಇದೆ ನಿಮ್ಗೆ? ಯಾ ದಿಸ್ ಇಸ್ ರಿಲೇಟೆಡ್ ಟು ದ ಪ್ರೀವಿಯಸ್ ಪ್ರೆಸ್ ಮೀಟ್. ಬಟ್ ಈಗ ಕನಸುಗಳು ಯಾವ ತರ ಇದೆ ಅಂದ್ರೆ ಮಾಡೋ ಕೆಲಸಗಳು ಎಲ್ಲವೂ ಚೆನ್ನಾಗಿ ತಲುಪಿದ್ರೆ ಜನಕ್ಕೆ ಅದಕ್ಕಿಂತ ಖುಷಿ ಏನಿಲ್ಲ. ಅಂಡ್ ಅದಕ್ಕೆ ನಾವು ಕೆಲಸ ಮಾಡೋದಲ್ವಾ ಅನ್ನೋದು. ಸೊ ಎಲ್ಲಾನು ಚೆನ್ನಾಗಾಗ್ಲಪ್ಪ ಅನ್ನೋ ಕನಸುಗಳೇ ಜಾಸ್ತಿ ಬೀಳ್ತಾ ಇರೋದು. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋರು ಜನರಿಂದ ಸ್ವಲ್ಪ ದೂರನೇ ಕಾಪಾಡ್ಕೊಂಡಿರ್ತಾರೆ, ಅಂತರ ಕಾಪಾಡ್ಕೊಂಡಿರ್ತಾರೆ. ನಿಮ್ಮ ಕೆರಿಯರ್ ಅಲ್ಲೂ ಅದು ಆಗ್ತಾ ಇದೆಯಾ ಅನ್ನೋ ಅಂತ ಒಂದು ಡೌಟ್ ಬಂತು. ಏನಕ್ಕಂದ್ರೆ ನೀವು ಸಿನಿಮಾಗಳಲ್ಲಿ ಮಾಡ್ತಿರ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಯಾವುದೋ ಫೋಟೋಸ್ ಹಾಕಿದಾಗ ಅದಕ್ಕೆ ನೆಗೆಟಿವ್ ಕಾಮೆಂಟ್ಸ್ ಮಾಡ್ಬಿಡ್ತಾರೆ. ಚೈತ್ರ ಏನಪ್ಪ ಈ ತರ ಎಲ್ಲ ಡ್ರೆಸ್ ಹಾಕೊಂಡಿದ್ದಾಳೆ ಅಂತ ನೀವು ಎಲ್ಲ ಗಮನಿಸ್ತಾ ಇರ್ತೀರಾ. ಒಬ್ಬ ನಟಿ ಹೇಗಿರ್ಬೇಕು ಅನ್ಸುತ್ತೆ ಈ ಕಾಲಘಟ್ಟದಲ್ಲಿ? ಏನಿಲ್ಲ ಅಂದ್ರೆ ಹೇಗಿರ್ಬೇಕು ಹೇಗಿರ್ಬಾರ್ದು ಅನ್ನೋದು ದೇ ಇಸ್ ನೋ ಬ್ಲೂ ಪ್ರಿಂಟ್ ಇಲ್ಲ, ಏನೋ ಒಂದು ಡೆಫಿನೇಷನ್ ಇಲ್ಲ. ನಿಮ್ಗೆ ಹೇಗೆ ನಿಮ್ಮ ಪರ್ಸನಾಲಿಟಿ ಹೇಗಿದೆ ಅಂಡ್ ನೀವೇನ್ ಬಿಲೀವ್ ಮಾಡ್ತೀರಾ, ರೈಟ್ ಆರ್ ರಾಂಗ್, ಅದ್ರ ಪ್ರಕಾರವಾಗಿ ನೀವು ಸಮಾಜಕ್ಕೆ ಬೇರೆಯವ್ರಿಗೆ ತೊಂದರೆ ಕೊಡ್ದಂಗೆ ನಿಮ್ಮ ಚೌಕಟ್ಟಿನಲ್ಲಿ ಎಷ್ಟು ಮಟ್ಟಕ್ಕೆ ನೀವು ಫ್ರೀ ಆಗಿರ್ಬೋದು ಅಂಡ್ ಆ ಫ್ರೀಡಮ್ನ ಎಂಜಾಯ್ ಮಾಡ್ಬೋದು, ಅದನ್ನೆಲ್ಲ ನೀವು ಮಾಡಬೇಕು. ಅದು ಯಾರೇ ಆಗಲಿ, ಆಕ್ಟರ್ ಆಗಿದ್ರಿ, ನಾನ್ ಆಕ್ಟರ್ ಆಗಿರ್ಲಿ, ಪ್ರತಿಯೊಬ್ಬರು ಅದನ್ನ ಮಾಡಬೇಕು ಅನ್ನೋದನ್ನ ನಂಬೋಳು ನಾನು. ಅಂಡ್ ಫಾರ್ಚುನೇಟ್ಲಿ ಐ ಆಮ್ ಇನ್ ದ ಲೈಮ್ ಲೈಟ್. ಈ ನಾನು ಚೂಸ್ ಮಾಡಿರೋ ಪ್ರೊಫೆಷನ್ ಏನೋ ಈಸಿಯಾಗಿ ಎಲ್ರಿಗೂ ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಸಿಗತ್ತೆ, ನೋಡಕ್ ಸಿಗತ್ತೆ, ಅವ್ರವ್ರ ಅಭಿಪ್ರಾಯನ ವ್ಯಕ್ತಪಡಿಸಕ್ ಸಿಗತ್ತೆ. ಇವಾಗ ಯೂಶಲಿ ಬೇರೆಯವ್ರಿಗೆ ಏನೋ ಅಕ್ಕಪಕ್ಕದ ಮನೆಯವ್ರಿಗೆ ಹೋಗಿ ಏನೋ ಹೇಳ್ಬಿಟ್ರೆ ಅವ್ರು ಯಾರು ಸುಮ್ಮನಿರಲ್ಲ, ಏನೋ ನೀವ್ ಯಾರು ನಮ್ಗೆ ಹೇಳಕ್ಕೆ ಅಂತ ಹೇಳೋದಿದೆ. ಬಟ್ ನಮ್ಗಳ ಪ್ರೊಫೆಷನ್ ಹೆಂಗೆ ಅಂದ್ರೆ ನಾವಿಲ್ಲ ಪಾಲಿಟಿಕ್ಸ್ ಇರ್ಬೋದು, ಎಲ್ಲವೂ ಪಬ್ಲಿಕ್ ಫ್ರಂಟ್ ಅಲ್ಲಿ ಇರೋದ್ರಿಂದ ಈಸಿಯಾಗಿ ಅವ್ರು ಏನೋ ಒಂದು ಪಾಸ್ ಮಾಡ್ಬೋದು. ಅಂಡ್ ನಾವು ಯಾವ್ದನ್ನು ಒಫೆನ್ಸಿವ್ ಆಗಿ ಇಲ್ಲ ಅದನ್ನ ತಲೆಗೆ ತಗೊಳ್ಳೋದು ಇರಲೇಬಾರ್ದು, ಹೊಗಳಿಕೆ ಆಗ್ಲಿ ತೆಗಳಿಕೆ ಆಗ್ಲಿ, ಬಿಕಾಸ್ ಅದು ವೆರಿ ಶಾರ್ಟ್ ಲಿವ್ಡ್. ಇವತ್ತು ನಮ್ಗೆ ಹೇಳಿರ್ತಾರೆ, ಇನ್ನೊಬ್ರಿಗೆ ಹೇಳ್ತಾರೆ. ಸೊ ನಾವೇನ್ ಮಾಡ್ಬೇಕು, ಐ ಥಿಂಕ್ ಐ ಪರ್ಸನಲಿ ವಾಟ್ ಐ ಫಾಲೋ ಇಸ್ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ನನಗೆ ಅನ್ಸಿದ್ ನಾನು ಮಾಡ್ತಾ ಇದ್ದೀನಿ. ಅದು ಯಾರಿಗೂ ಬೇರೆಯವ್ರಿಗೆ ಏನೋ ಹಾರ್ಮ್ ಮಾಡ್ತಾ ಇಲ್ಲ, ತೊಂದರೆ ಕೊಡ್ತಾ ಇಲ್ಲ. ಸೊ ಆ ಚೌಕಟ್ಟಿನಲ್ಲಿ ನನ್ನ ಫ್ರೀಡಮ್ನ ನಾನು ಎಕ್ಸ್ಪ್ಲೋರ್ ಅಂಡ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಅಂಡ್ ಆರ್ಟಿಸ್ಟಿಕ್ ಪ್ಲೆಜರ್ ಸಿಗ್ತಾ ಇದೆ. ಐ ಥಿಂಕ್ ಮುಂದೆ ಹೋಗ್ತಾನು ಅದನ್ನೇ ಮಾಡ್ತೀನಿ ನಾನು ಅನ್ನೋದು ನನ್ನ ನಿಲುವು. ಚೈತ್ರ ನೆಗೆಟಿವಿಟಿಯನ್ನ ಹೇಗೆ ಎದುರಿಸ್ತಾರೆ? ಏನಿಲ್ಲ, ಇವಾಗ ಇನ್ಸ್ಟಾಗ್ರಾಮ್ ಅಂದ್ರೆ ಕಾಮೆಂಟ್ ಸೆಕ್ಷನ್ ಆಫ್ ಮಾಡ್ಬಿಡೋದು. ಅಂಡ್ ಆ ಥರದ ನೆಗೆಟಿವ್ ಪೀಪಲ್ ಇಲ್ಲ ನೆಗೆಟಿವ್ ಟಾಕ್ಸ್ ಇರೋ ಕಡೆ ಹೋಗದೆ ಇರೋದು, ಅದ್ರ ಬಗ್ಗೆ ಕಿವಿ ಕೊಡದೆ ಇರೋದು, ಅಂಡ್ ಅಂತ ಜನನ ಫ್ರೆಂಡ್ಸ್ ಮಾಡ್ಕೊಳ್ದೆ ಇರೋದು, ಇಲ್ಲ ಅಂತ ಕಂಪನಿಯಲ್ಲಿ ಇಲ್ಲದೆ ಇರೋದು. ಸೊ ಅದು ಇಟ್ಸ್ ಈಸಿ. ಯು ಹ್ಯಾವ್ ಟು ಸ್ಟೇ ಅವೇ ಫ್ರಮ್ ಇಟ್. ಅಂಡ್ ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋದ್ರೆ ಐ ಥಿಂಕ್ ನೆಗೆಟಿವಿಟಿ ಅದ್ರ ಪಾಡಿಗೆ ಅದು ದೂರ ಇರುತ್ತಂತ. ಕೊನೆಯದಾಗಿ 20ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮ್ಮ ಕಾಯುವಿಕೆ ಸಿನಿಮಾ ಬಗ್ಗೆ? ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಬಿಕಾಸ್ ಈ ಜನಕ್ಕೆ ಆಕ್ಚುಲಿ ನಾವು ಒಂದೆರಡು ಡೇಟ್ಸ್ ಪುಷ್ ಮಾಡಿದ್ವಿ. ಬಿಕಾಸ್ ಒಂದಷ್ಟು ರಿಲೀಸ್ ಡೇಟ್ಗಳು ಕ್ಲಾಶ್ ಆಗ್ಬೋದು, ಆಮೇಲೆ ಜನ ನೋಡಿದ್ರೆ ಚೆನ್ನಾಗಿ ಬಂದು ನೋಡಬೇಕು, ಆಮೇಲೆ ಪ್ರಮೋಷನ್ಸ್ನ ನಾವು ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಈಗ ಫೆಬ್ರವರಿ 20th ಅಂತ ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಆ್ಯಂಡ್ ಅವತ್ತು ಬಂದೇ ಬರ್ತೀವಿ ನಾವು ಥಿಯೇಟರ್ಗೆ. ಆ್ಯಂಡ್ ನಿಮ್ಮೆಲ್ರಿಗೂ ಒಂದು ವಿಜುವಲ್ ಟ್ರೀಟ್ ಸಿಗುತ್ತೆ, ಒಂದು ಡ್ರಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಆ್ಯಂಡ್ ನಿಮ್ಗೊಂದು ವಿಭಿನ್ನವಾದ ಲವ್ ಸ್ಟೋರಿ ನೋಡೋಕೆ ಸಿಗುತ್ತೆ ಅಂತ ಹೇಳ್ಬೋದು. ನಾನು ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಬಿಕಾಸ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಾನು ನೋಡಿದಾಗ ನನಗನ್ಸಿದ್ದು. ಸೊ ಅದೇ ಎಕ್ಸ್ಪೀರಿಯನ್ಸ್ ನೀವುಗಳು ಎಕ್ಸ್ಪೀರಿಯನ್ಸ್ ಮಾಡಲಿ ಅನ್ನೋದು ನನ್ನ ಆಸೆ. ಆಲ್ ದ ಬೆಸ್ಟ್. ಒಳ್ಳೇದನ್ನೇ ಬಯಸೋಣ, ಒಳ್ಳೆ ಕೆಲಸಗಳನ್ನೇ ಮಾಡೋಣ. ಥ್ಯಾಂಕ್ ಯು. ಇವಿಷ್ಟು ನಟಿ ಚೈತ್ರ ಆಚಾರ್ ಅವರ ಧೈರ್ಯದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬಿಟ್.